ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಿಲ್ಪಾ ಹಿರೇಮಠ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಶಿಲ್ಪಾ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ಶಿಲ್ಪಾ? ಅಪ್ಪಣ್ಣಪ್ಪ ಬಡಾವಣೆಯಿಂದ. ಅಪ್ಪಣ್ಣಪ್ಪ ಬಡಾವಣೆ. ಹೌದಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಶಂಕರಪೋಳಿ ಮಾಡ್ತಾ ಇದ್ದೀನಿ. ಶಂಕರಪೋಳಿನ? ಓಕೆ. ಈ ಶಂಕರಪೋಳಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಸಕ್ಕರೆ, ಏಲಕ್ಕಿ ಪುಡಿ, ಹಾಲು, ಡಾಲ್ಡಾ, ಮೈದಾ. ಓಕೆ, ಇಷ್ಟೇ. ತುಂಬ ದಿಢೀರಂತ ಮಾಡುವ ಶಂಕರಪೊಳ್ಳೆ ಸ್ವಲ್ಪ ಎಲ್ರಿ ಕಾಮನ್ ಆಗಿ ಮಾಡ್ತಾ ಇರ್ತಾರೆ, ಬೇಗ ಮಾಡೋಕು ಅಂತ. ಆ ಥರನೇನಾ? ದಿಢೀರಂತ ಆಗತ್ತಾ ಇದು? ಬೇಗ ಆಗುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಹೌದಾ? ಓಕೆ ಓಕೆ. ಮತ್ತೆ ಸ್ವಂತ ಊರು ಯಾವ್ದು ನಿಮ್ದು? ಯಾದಗಿರಿ ಹತ್ರ ಸುರ್ಬೂರು ಅಂತ. ನಾನು ಹುಟ್ಟು ಬೆಳೆದಿರೋದು. ತಾಯಿ ಮನೆನಾ? ತಾಯಿ ಮನೆ. ಓಕೆ. ಮತ್ತೆ ಮನೆಯವ್ರದ್ದು? ಇಲ್ಲಿ ಬೆಂಗಳೂರು. ಮದುವೆ ಆದಾಗಿಂದ ಬೆಂಗಳೂರಲ್ಲೇ ಇದ್ದೀರಾ? ಓಕೆ. ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ? ನನ್ನ ಮದುವೆಗೆ 6 ವರ್ಷ ಕಂಪ್ಲೀಟ್ ಆಯ್ತು. ಹೌದಾ? ಓಕೆ. ಸೊ ಶುರು ಮಾಡೋಣ ಅಲ್ಲ ಶಂಕರಪೊಳ್ಯ ಮಾಡೋದು. ಏನು ಬೇಕು ಫಸ್ಟಿಗೆ? ಏನು ಮಾಡ್ಕೊಳ್ಳೋದು? ಫಸ್ಟಿಗೆ ಇದು ಕರಗಿಸ್ಕೊಳ್ಳೋಣ ಡಾಲ್ಡಾನ. ಡಾಲ್ಡಾ ಕರಗಿಸ್ಕೊಳ್ಳೋದಾ? ಓಕೆ. ಪ್ಯಾನ್ ಕೊಡ್ಲಾ ಕರಗಿಸೋದಕ್ಕೆ? ಒಲೆ ಹಚ್ಕೊಂಡ್ಬಿಡಿ. ಇದಕ್ಕೇನು ಡಾಲ್ಡಾ ರುಚಿಗೆ ಅಂತ ಡಾಲ್ಡಾನೇ ಹಾಕದ? ಹೇಗೆ ಯೂಸ್ ಮಾಡ್ಬೋದು. ಡಾಲ್ಡಾ ಇಷ್ಟ ಇಲ್ಲ ಅನ್ನೋರು ತುಪ್ಪನೂ ಹಾಕೊಳ್ಬೋದು. ಓಕೆ. ಸೊ ಒಂದು ಚಿಕ್ಕ ಬೌಲ್ನಷ್ಟು ಡಾಲ್ಡಾ ತಗೊಂಡ್ರಿ. ಕ್ವಾಂಟಿಟಿ ಸೇಮ್. ಡಾಲ್ಡಾ, ತುಪ್ಪ, ಸಕ್ಕರೆ ಯಾವ್ದಾದ್ರೂ ಅಷ್ಟೇ? ಒಂದೇ ಅಳತೆ. ಒಂದು ಅಳತೆಲೆ ತಗೊಂಡ್ಬೇಕಾ? 1 ಕಪ್ಪು ಡಾಲ್ಡಾ, 1 ಕಪ್ಪು ಸಕ್ಕರೆ, 1 ಕಪ್ಪು ಹಾಲು. ಓಕೆ ಓಕೆ, ಸರಿ. ಸೊ ಇಲ್ಲಿ ಮನೇಲಿ ಯಾರೆಲ್ಲ ಇದ್ದೀರಾ? ಮನೇಲಿ ಯಜಮಾನ್ರು, 2 ಮಕ್ಕಳು, ಅತ್ತೆ ಮಾವ, ನಾನು. ಎಷ್ಟು ದೊಡ್ಡವರು ಮಕ್ಕಳು? ದೊಡ್ಡವಳು 4ನೇ ವರ್ಷ, ಚಿಕ್ಕವನು 1.5 ವರ್ಷ. ಓಕೆ ಓಕೆ. 1.5 ವರ್ಷ ಗಂಡು ಮಗು. ಏನ್ ಹೆಸರು ಮಕ್ಕಳದು? ಮಗಳದು ಖುಷಿ, ಮಗಂದು ಶಿವಾಂಶ್. ಶಿವಾಂಶಿನಾ? ಶಿವಾಂಶಿ. ಓಕೆ ಓಕೆ. ಆಫ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಸುಮ್ಮನೆ ಕರಗಿಸುವಷ್ಟು ಅಲ್ವಾ? ಬೌಲ್ ಕೊಡಿ. ಏನ್ ಹಾಕೋದು ಇದಕ್ಕೆ? ಸಕ್ಕರೆ. ಸಕ್ಕರೆ 1 ಕಪ್, ಹಾಲು 1 ಕಪ್, 3 ಸಮ ಪ್ರಮಾಣ. ಓಕೆ. ಸೊ ಅಡಿಗೆ ಎಲ್ಲ ನೀವೇ ಮಾಡೋದಾ ಮನೇಲಿ? ಅತ್ತೆನೂ ಮಾಡ್ತಾರೆ, ಜೊತೆಗೆ ನಾನು ಮಾಡ್ತಿದ್ವಿ. ಇಬ್ರು ಸೇರಿ ಮಾಡ್ಕೊಂಡು. ಓಕೆ ಓಕೆ. ಅಂದ್ರೆ ಈಗ ಮದ್ವೆ ಆದ್ಮೇಲೆ ಎಲ್ಲ ಕಲ್ತಿರೋದ ಅಥವಾ ಮುಂಚೆ ಎಲ್ಲ ಮಾಡ್ತಾ ಇದ್ದೀರಾ ಅಡಿಗೆ ಮನೇಲಿ? ತಾಯಿ ಮನೇಲೂ ಅಡಿಗೆ ಮಾಡಿ ಕಲ್ತಿದ್ದೀರಾ? ಕಾಲೇಜ್ಗೆಲ್ಲ ಹೋಗುವಾಗ ಮಾಡ್ಬಿಟ್ಟು ಹೋಗ್ತಾ ಇದ್ದೆ. ಹೌದಾ? ಓಕೆ ಓಕೆ. ಇದು ಕರಗಬೇಕು. ಓಕೆ. ಸಕ್ಕರೆ ಕರಗಬೇಕಾ? ಸಕ್ಕರೆ ಕರಗಬೇಕು. ಅಂದ್ರೆ ಇದು ಸ್ವೀಟ್ ಸಿಹಿ ಶಂಕರಪೊಳ್ಯನಾ? ಸಿಹಿ ಶಂಕರಪೊಳ್ಯ. ಅದ್ರಲ್ಲಿ ಖಾರದು ಎಲ್ಲ ಮಾಡ್ತಾರಲ್ವಾ ಶಂಕರಪೊಳ್ಯದಲ್ಲಿ? ನೀವೆಲ್ಲ ಸಿಹಿ ಮಾಡೋದು ಜಾಸ್ತಿ ನಮ್ಮ ಮನೇಲಿ? ಹೇಗೆ ಅಂದ್ರೆ ಸಿಹಿ ತಿಂಡಿಗಳನ್ನ ಮಾಡೋದು ಜಾಸ್ತಿ? ಅಲ್ಲೆಲ್ಲ ನಿಮ್ಮೂರ್ ಕಡೆ ಯಾವ ಅಡಿಗೆಗಳು ತುಂಬಾ ಫೇಮಸ್? ಜೋಳದ ರೊಟ್ಟಿ, ಪಲ್ಯಗಳು ಆ ಥರದ್ದು ಜಾಸ್ತಿ. ಹೋಳಿಗೆ ಎಲ್ಲ ಮಾಡ್ತೀರಾ? ಸಿಹಿ ತಿನ್ನೋದು ಸ್ವಲ್ಪ ಕಡಿಮೆ ಮನೇಲಿ. ರೊಟ್ಟಿ ಪಲ್ಯ ಎಲ್ಲ ಊರ್ ಕಡೆ ಜಾಸ್ತಿ, ಇಲ್ಲಿ ಮಾಮೂಲಿ ಎಲ್ಲ ತರದ್ದು. ಓಕೆ ಓಕೆ. ಮನೆಯವರು ಆ ಕಡೆಯವರೇನಾ ಅಥವಾ ಬೆಂಗಳೂರವ್ರ? ಅಂದ್ರೆ ನಮ್ಮ ಮಾವ ಅವರು ಬಿಜಾಪುರ ಡಿಸ್ಟಿಕ್, ಆದ್ರೆ ನಮ್ಮ ಯಜಮಾನ್ರೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಯಾವ ಶೈಲಿ ಹಾಗಾದ್ರೆ ಹೆಚ್ಚಾಗಿ ಅಡಿಗೆ ಮಾಡೋದು ಮನೇಲಿ? ಊರ್ ಕಡೆ ಅಡಿಗೆ. ಜೋಳದ ರೊಟ್ಟಿ ಎಲ್ಲ? ರೊಟ್ಟಿ, ಚಪಾತಿ ಚೆನ್ನಾಗಿ ಮಾಡಕ್ ಬರುತ್ತಾ ನಿಮ್ಗೆ? ಇದೇನಿದು ಆಯ್ತಾ ಈಗ? ಇದು ಕರಗಿತು. ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕೊಳ್ಳೋದು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಘಮಕ್ಕೆ. ಅಂದ್ರೆ ಇದು ಯಾವ ಹದ ಹೇಗೆ ಅಂತ? ಎಷ್ಟು ಹಿಟ್ಟು ಹಿಡಿಯುತ್ತೆ ಅಂದ್ರೆ ಸ್ವಲ್ಪ ಚಪಾತಿ ಹಿಟ್ಟಿನ ತರ ಆಗ್ಬೇಕಾ ಹೇಗೆ? ಅದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕು. ಗಟ್ಟಿ ಇರಬೇಕು. ಇದಕ್ಕೆ ಇವಾಗ ಖಾರದಂದ್ರೆ ಖಾರದ ಪುಡಿ ಹಾಕ್ತೀರಾ ಇದೇ ಮಾಡ್ಬಿಟ್ಟು? ಮತ್ತೆಲ್ಲ ಸೇಮಾ ಅಥವಾ ಹೇಗೆ? ಅದು ಸ್ವಲ್ಪ ಬೇರೆ ಬರುತ್ತೆ. ಇದು ಕ್ವಾಂಟಿಟಿ ಮೇನ್ ಇರೋದು ಅಂದ್ರೆ ಸಕ್ಕರೆ, ಡಾಲ್ಡಾ, ಹಾಲು 3 ಒಂದೇ ಪ್ರಮಾಣದಲ್ಲಿ ತಗೋಬೇಕು. ಅವಾಗ್ಲೇ ಅದು ಕರೆಕ್ಟ್ ರುಚಿ ಆಗೋದು. ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೊಂದ್ ಸ್ವಲ್ಪ ಹಿಟ್ಟಾಕಿ. ಏನು ನೀವು ಬಾರಿ ಸ್ಪೆಷಲ್ ಆಗಿ ಯಾವ್ದು ಅಡಿಗೆ ಮಾಡ್ತೀರಾ? ಚೆನ್ನಾಗಿ ಮಾಡ್ತಾರೆ ಶಿಲ್ಪಾ ಅವರು ಅಂತ ಯಾವ್ದು ಹೇಳ್ತಾರೆ ಮನೆಯವರು?
ಚೆನ್ನಾಗಿ ಮಾಡೋದು ಅಂದರೆ ಮನೇಲಿ ಏನು ಎಕ್ಸ್ಟ್ರಾ ಇರುತ್ತೋ ಅಂದರೆ ಅಡುಗೆ ಮಾಡಬೇಕಾದ್ರೆ ಒಂದೆರಡು ಐಟಮ್ ಉಳಿದಿರೋದು ಕ್ಯಾರೆಟು ಬೀಟ್ರೂಟು ಆ ಥರದ್ದು ಏನು ಮಿಕ್ಕಿರುತ್ತೋ ಅದನ್ನೆಲ್ಲ ಒಂದು ಮಿಕ್ಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ರವೆ ಉಪ್ಪು ಖಾರ ಜೀರಿಗೆ ಮಸಾಲೆ ಅದೆಲ್ಲ ಹಾಕ್ಬಿಟ್ಟು ದೋಸೆ ಥರ ಮಾಡೋದು ಚೆನ್ನಾಗಿ ಬರುತ್ತೆ. ತರಕಾರಿ ಬೇಕು ಅಂದ್ರೆ ಸೊಪ್ಪನ್ನು ಹಾಕೋಬಹುದು, ಅದು ಒಂಥರ ಚೆನ್ನಾಗಿರುತ್ತೆ. ಅಂದ್ರೆ ಒಂದೊಂದೇನೋ ತರಕಾರಿ ಉಳಿದಿದೆ ಅದನ್ನ ಯಾವ್ದು ಹಾಕೋದು ಅಂತ ಯೋಚನೆ ಇದ್ದಾಗ ಈ ತರ ಒಂದು ಏನೋ ಒಂದು ನಿಮ್ದೆ ಎಲ್ಲ ರೆಸಿಪಿನ ಸೊ ಅಂತದೆಲ್ಲ ಮಾಡ್ತಾ ಇರ್ತೀರಾ? ಹೊಸ ಅಡಿಗೆ ಟ್ರೈ ಮಾಡ್ತಿರ್ತೀನಿ. ಸೊ ನಮ್ ಖಾನಾವಳಿ ನೋಡಿ ಏನ್ ಅಡಿಗೆ ಎಲ್ಲ ಟ್ರೈ ಮಾಡಿದೀರಾ? ಮಾಡಿದೀನಿ. ಹೌದಾ? ನೋಡ್ತಾ ಇದ್ದೀರಾ ಅಂದ್ರೆ ಹೇಗನ್ಸುತ್ತೆ ಖಾನಾವಳಿ ಬಗ್ಗೆ? ಇವತ್ತು ನೀವೇ ಬಂದು ಅಡಿಗೆ ಮಾಡ್ತಾ ಇದ್ದೀರಾ, ಖುಷಿ ಅನಿಸ್ತಾ ಇದೆ. ಏನೋ ಒಂಥರ ಹೊಸದು, ನೀವು ಹೇಳ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಖುಷಿ. ಓಕೆ, ನಮಗೂ ಖುಷಿನೇ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೋ ಸತಿ ತುಂಬಾ ಸಿಂಪಲ್ ಆಗಿ ಇರುತ್ತೆ ರೆಸಿಪಿ, ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈಗ ಮಾಡಿ ತೋರ್ಸಕ್ ಶಂಕರಪಳ್ಳಿ ಇಂಥದ್ದು ಎಸ್ಪೆಷಲಿ ಇದೆಲ್ಲ ಅಂಗಡಿಯಿಂದಾನೇ ತಗೊಂಡ್ಬಿಡ್ತಾರೆ, ಏನೋ ಕಷ್ಟ ಅಂತ ಯೋಚನೆ ಮಾಡ್ತಾರೆ. ಇದು ತುಂಬಾ ಸುಲಭನೇ ಮಾಡೋದು, ಸುಲಭ. ಹೌದು, ತುಂಬಾ ಟೇಸ್ಟಿನೂ ಆಗಿರುತ್ತೆ. ಸೊ ಅಂಗಡಿಗೆ ಹೋಗಿ ಇಂಥ ಕರಿದ ಪದಾರ್ಥ ತಗೊಳೋದ್ಕಿಂತ ಮನೆಯಲ್ಲೇ ಈಸಿಯಾಗಿ ದಿಢೀರಾಗಿ ಮಾಡೋದನ್ನ ಮಾಡಿ ತೋರಿಸಿದ್ರೆ ತುಂಬಾ ಜನಕ್ಕೆ ಸಹಾಯ ಆಗುತ್ತೆ. ಇದೇನಿದು ಚೆನ್ನಾಗಿ ನಾದಬೇಕಾಯ್ತು? ಚಪಾತಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿ ಬೇಕು. ಓಕೆ, ಈಗ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡು ಇಟ್ಟಿದ್ದೀರಾ ಅಲ್ವಾ? ತರ ಪೂರಿ ಹಿಟ್ಟಿನ ಹದ ಅಲ್ವಾ? ಸ್ವಲ್ಪ ಚಪಾತಿ ಗಟ್ಟಿ. ಓಕೆ, ಗಟ್ಟಿ ಚಪಾತಿ ಹಿಟ್ಟಿಗಿಂತ ಜಾಸ್ತಿ. ಅದನ್ನ ನೆನೆಸಿ ಇಡಬೇಕು ಅಂತ ಏನಾಗಿದೆ, ಅದು ಇಮಿಡಿಯೇಟ್ ಮಾಡ್ಬೋದಾ? ಒಂದು 10 ನಿಮಿಷ ನೆನೆಸಿದ್ರೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ಲಟ್ಟಿಸೋದಕ್ಕೂ ಈಸಿ ಆಗುತ್ತೆ ಅಂತ. ಓಕೆ ಓಕೆ, ಈಗ 10 ನಿಮಿಷ ಹಾಗಾದ್ರೆ ಆಗಿದೆ ಅಲ್ವಾ? ಈಗೇನ್ ಮಾಡೋದು? ಅದನ್ನ 2 ಉಂಡೆ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟಲ್ಲಿ ಚಪಾತಿ ತರ ಲಟ್ಟಿಸ್ಕೊಳ್ಳೋದು. ಓಕೆ, ತುಂಬಾ ಜಾಸ್ತಿ ಆಗುತ್ತೆ ಒಂದಾದ್ರೆ ಹಿಟ್ಟು. 2 ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೇನು ನಿಮ್ದು ಹವ್ಯಾಸಗಳೆಲ್ಲ ಏನಿದೆ ಶಿಲ್ಪ ಅವರೇ? ಹವ್ಯಾಸ ಹಳೆ ಜೀನ್ಸ್ ಪ್ಯಾಂಟ್ಗಳಲ್ಲಿ ಡೋರ್ಮೆಟ್ ಮಾಡೋದು. ಓಕೆ, ಅದನ್ನ ಬಿಟ್ರೆ ಹೊಲಿತೀರಾ? ಅಂದ್ರೆ ಮನೆಯಲ್ಲಿ ಮಿಷಿನ್ ಇಟ್ಕೊಂಡಿದ್ದೀರಾ? ಹೊಲಿಗೆ ಮಿಷಿನ್ ಇದೆಯಾ? ನನ್ನ ಡ್ರೆಸ್ಗಳೆಲ್ಲ ನಾನೇ ಹೊಲ್ಕೊಳ್ಳೋದಾ? ಓಕೆ, ತುಂಬಾ ದುಡ್ಡು ಸೇವ್ ಆಗುತ್ತೆ. ನಾವೇ ಹೊಲ್ಕೊಳ್ಳೋಲ್ವಾ? ತುಂಬಾ ಎಕ್ಸ್ಪೆನ್ಸಿವ್ ಆಗಿಲ್ಲ. ಓಕೆ ಓಕೆ, ಟೈಲರಿಂಗ್ ಕಲ್ತಿದ್ರಾ? ಇಲ್ಲ, ಅಮ್ಮ ಹೊಲಿತಾರೆ, ಅವ್ರು ನೋಡ್ಬಿಟ್ಟು ಕಲ್ತಿರೋದು. ಮನೇಲಿ ಹೊಲಿತಿದ್ರು, ಅಮ್ಮ ತಾಯಿ ಹೊಲಿತಾ ಇದ್ರು, ಅದನ್ನ ನೋಡಿ ನೀವೇ ಎಲ್ಲ ಬ್ಲೌಸ್ ಹೊಲಿಯೋದು? ಚಿಕ್ಕಮ್ಮನೂ ಹೊಲಿತಿದ್ರೆ ಅವ್ರದ್ದು ನೋಡಿ ಅಮ್ಮ ಕಲ್ತ್ರು, ಅಮ್ಮನಿಂದ ನಾನು ಕಲ್ತಿರೋದು. ಅದೊಂಥರ ಖುಷಿನೇ, ನಾವು ಹೊಲ್ದಿದ್ದು ಡ್ರೆಸ್ ಹಾಕೊಳ್ಳೋದು. ಅಂದ್ರೆ ನಮ್ಗೆ ಹೋಗಿದ್ದು ರೆಡಿಮೇಡ್ ಹೇಗಿದ್ರೆ ಎಲ್ಲ ಕಡೆ ಸಿಗುತ್ತೆ, ಬಟ್ ನಾವು ಹೊಲ್ದು ಹಾಕೊಂಡ್ರೆ ನಮ್ಗೆ ಅದು ಖುಷಿನೇ ಜಾಸ್ತಿ ಸಿಗುತ್ತೆ. ಸೊ ಮಕ್ಳಿಗೆಲ್ಲ ಡ್ರೆಸ್ ಹೊಲಿತೀರಾ? ಅದೇನೋ ಟ್ರೈ ಮಾಡಿ. ನಿಮ್ಮ ಮಕ್ಳಿಗೆ ನೀವೇ ಹೊಲಿಯೋದಾ? ಸ್ಕೂಲಲ್ಲಿ ಏನಾದ್ರು ಹೇಳಿದ್ರೆ ಪರ್ಟಿಕ್ಯುಲರ್ ಕಲರ್ ಕೊಟ್ಟಿರ್ತಾರಲ್ಲ, ಅವತ್ತಿನ ದಿನ ನಂದೇನಾದ್ರು ಹಳೆ ವೇಲು ಆ ಥರದ್ರಲ್ಲಿ ಅವಳಿಗೆ ಫ್ರಾಕ್ ಆ ಥರದ್ದು ಹೊಲ್ದು ಕಳ್ಸಿರ್ತೀನಿ ಸ್ಕೂಲ್ಗೆ ಹಾಕ್ಬಿಟ್ಟು. ಓಕೆ ಓಕೆ, ಅಂದ್ರೆ ಒಂಥರ ಕಸದಿಂದ ರಸ ಅನ್ನೋದ್ರ ಬಗ್ಗೆ. ಆಗ ಅಡ್ಗೆನೂ ಏನೋ ಆ ಥರ ಮಾಡ್ತೀನಿ ಅಂತ ಹೇಳಿದ್ರಿ. ಇವಾಗ ಜೀನ್ಸ್ ಪ್ಯಾಂಟ್ ಇಂದ ಡೋರ್ ಮ್ಯಾಟ್ ಅಂದ್ರೆ ಆ ಥರ ವೇಸ್ಟ್ ಮಾಡಬಾರ್ದು ಅಂತ ಒಂದು ಧ್ಯೇಯ ಇಟ್ಕೊಂಡಿದ್ದೀರಾ. ಇದು ಲಟ್ಸ್ತೀರಾ? ಹೇಗೆ ಅದು? ಲಟ್ಟಿಸ್ಬೇಕು. ಅಂದ್ರೆ ಈಗ ಡೋರ್ ಮ್ಯಾಟ್ ಅಂದ್ರಲ್ಲ, ಜೀನ್ಸ್ ಪ್ಯಾಂಟ್ ಅಂದಾಗ ಹೆಚ್ಚಿನ ಮನೆಯಲ್ಲಿ ಅದೇ ಯೋಚನೆ, ಬಟ್ಟೆನ ಏನ್ ಮಾಡೋದು, ಯಾವ ತರ ಡೋರ್ ಮ್ಯಾಟ್ ಮಾಡೋದು ಅದನ್ನ ಅಲ್ವಾ? ಎಲ್ರೂ ಮನೆಯಲ್ಲೂ ಜೀನ್ಸ್ ಇರುತ್ತೆ, ಅದನ್ನ ಬಿಸಾಕೋದು ವೇಸ್ಟ್ ಮಾಡೋದು ಇರುತ್ತೆ ಹಳೇದಾದ್ಮೇಲೆ. ಡೋರ್ ಮ್ಯಾಟ್ ಅಂದ್ರೆ ಯಾವ ತರ ಮಾಡೋದು? ಅದನ್ನ ಯೂಸ್ ಮಾಡದೇ ಇರೋ ಪ್ಯಾಂಟ್ಗಳನ್ನ ಕಟ್ ಮಾಡ್ಬಿಟ್ಟು ನಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಇದೊಂದು ಹೊರಗಡೆ ಮಡಿಸ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು 2 ಕಾಲ್ಗಳದ್ದು ಸೈಜ್ ನಮ್ಗೆ ಎಷ್ಟು ಬೇಕೋ ಆ ತರದ್ದು ಕಟ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡಿ ಅದನ್ನ ಜಾಯಿಂಟ್ ಮಾಡ್ಬಿಟ್ಟು ನಮ್ಗೆ ಎಂಡ್ ಅಲ್ಲಿ ಯಾವ ತರ ಡಿಸೈನ್ ಬೇಕೋ ಆ ತರ ಮಾಡಿ ಸ್ಟಿಚ್ ಮಾಡ್ಕೊಂಡು ಡೋರ್ ಮ್ಯಾಟ್ ರೆಡಿ ಮಾಡ್ಬೋದು. ಜೀನ್ಸ್ ಅಂದ್ರೆ ಸ್ವಲ್ಪ ದಪ್ಪನೂ ಇರುತ್ತೆ, ಬಾಳಿಕೆನೂ ಬರುತ್ತೆ ಅಂತ. ನೀರನ್ನು ಚೆನ್ನಾಗಿ ಹಿಡಿಯುತ್ತೆ, ಕಾಲು ಒರೆಸೋದಕ್ಕೆ ಈಸಿ ಆಗುತ್ತೆ. ಓಕೆ ಓಕೆ, ಒಳ್ಳೆ ಐಡಿಯಾ. ತುಂಬಾ ಜನ ಏನ್ ಮಾಡೋದು ಅಂದ್ರೆ ಅವ್ರಿಗೆ ಒಳ್ಳೆ ಟಿಪ್ಸ್ ಇದು ಮಾತ್ರ. ಸರಿ, ಇದು ಸ್ವಲ್ಪ ಹಿಟ್ಟು ಬೇಕಾಗುತ್ತೆ, ಹಸಿ ಹಿಟ್ಟು ಹಾಕೋತೀರಾ? ಮತ್ತೆ ಇನ್ನೇನಾದ್ರೂ ಆ ಥರದ್ದು ಐಡಿಯಾಸ್ ಇದೆಯಾ? ಮಾಡ್ತಾ ಇದ್ದೀರಾ ಬಟ್ಟೆಯಲ್ಲಿ ಹೊಲಿಯೋದು? ಇವಾಗ ನೀವು ಹೇಳಿದಾಗ ಇನ್ನೊಂದು, ನೀವು ಹೇಳಿದಾಗ ಶಾಲು ಕೂಡ ತುಂಬಾ ಮನೆಯಲ್ಲಿ ಏನ್ ಮಾಡೋದು ಅಂತ ಇರುತ್ತೆ. ಆ ಡ್ರೆಸ್ ಹಾಳಾಗಿರುತ್ತೆ, ಶಾಲ್ ಚೆನ್ನಾಗೇ ಇರುತ್ತೆ, ಅದ್ರಲ್ಲಿ ಫ್ರಾಕ್ ಏನಾದ್ರು ಹೊಲಿಬಹುದು. ನೆಕ್ಸ್ಟ್ ಇದು ಓಟ್ಸಿಂದು ಉತ್ತಪ್ಪ ತರ ಮಾಡ್ಕೊಡ್ತೀನಿ ಮಗಳಿಗೆ. ಮಕ್ಕಳಿಗೆ ಹೆಲ್ತ್ ಒಳ್ಳೇದು, ಆರೋಗ್ಯಕ್ಕೆ ಒಂದು ಟಿಪ್ಸ್, ಆರೋಗ್ಯದ ಬಗ್ಗೆ ನೀವು ಕೊಡ್ತಾ ಇದ್ದೀರಾ ಈಗ. ಓಕೆ, ಓಟ್ಸ್ ತಗೊಂಡು ಅದರಲ್ಲಿ ಉತ್ತಪ್ಪ ಮಾಡೋದಾ? ತರಕಾರಿಗಳು ಅದೇ ಮಾಮೂಲಾಗಿ ಉಳ್ದಿರೋದು 1-2 ತರಕಾರಿ ಮಿಕ್ಕಿರೋದು ಅದು ಕಟ್ ಮಾಡ್ಬಿಟ್ಟು ಓಟ್ಸು ಸ್ವಲ್ಪ ರವಾ, ಉಪ್ಪು, ಖಾರ, ಕೊತ್ತಂಬರಿ
ಆ ಥರ ಮನೇಲಿ ಏನಿರುತ್ತೋ ನಮಗೆ ಎಕ್ಸ್ಟ್ರಾ ಐಟಮ್ ಅಲ್ಲಿ ಅದೆಲ್ಲ ಹಾಕ್ಬಿಟ್ಟು ಒಂದು ಉತ್ತಪ್ಪ ಥರ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ, ಒಳ್ಳೇದು, ಮಕ್ಳಿಗೂ ಆರೋಗ್ಯಕ್ಕೂ ಒಳ್ಳೇದು. ಓಕೆ ಓಕೆ. ಬಾಕ್ಸಿಗೆಲ್ಲ ಮಾಡ್ಬೇಕಾ ಮಕ್ಳಿಗೆ? ಮಾಡಿ ಕಳಿಸ್ತಿರ್ತೀನಿ ಸ್ಕೂಲ್ಗೆ. ಸ್ಕೂಲ್ಗೆ ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ? ತಿಂತಾರ ಮನೇಲಿ ಮಾಡಿದ್? ಈಗಿನ ಮಕ್ಳಿಗೆಲ್ಲ ಸ್ವಲ್ಪ ಹೊರಗಡೆದೆ ಹಾಗೆಲ್ಲ. ಹೊರಗಡೆ ಯೂಶುವಲ್ ಆಗಿ ನನ್ಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ, ಏನೋ ಅಕೇಶನ್ ಅಲ್ಲಿ ಅಪರೂಪಕ್ಕೆ ತಿಂತೀವಿ. ಇಲ್ಲ, ಆರೋಗ್ಯಕ್ಕೆ ಒಳ್ಳೇದು ಮನೆಯಲ್ಲೇ ಮಾಡಿ. ನಾವೇ ನಮ್ಗೆ ಸ್ವಚ್ಛತೆ ಇರುತ್ತೆ ಅಲ್ಲಿ, ಯಾವ್ದ್ರಲ್ಲಿ ಮಾಡಿರ್ತಾರೋ ಮನೇಲಿ ಟ್ರೈ ಮಾಡೋದು ಜಾಸ್ತಿ. ಓಕೆ ಓಕೆ. ಅದ್ರ ಬಗ್ಗೆ ಆಸಕ್ತಿನೂ ಇದೆ, ಹೊಸ ಹೊಸ ಅಡಿಗೆ ಟ್ರೈ ಮಾಡ್ಬೇಕು ಅಂತ ಮಾಡ್ತಾ ಇರ್ತೀನಿ ಫ್ರೀ ಇದ್ದಾಗೆಲ್ಲ. ಇಲ್ಲ ಯಾರಾದ್ರೂ ಹೇಳಿದಾಗ ಒಂದ್ಸಲ ಟ್ರೈ ಮಾಡಿ ನೋಡೋಣ ಮನೇಲಿ ಅಂದ್ಬಿಟ್ಟು ಅವ್ರು ಹೇಳಿದಕ್ಕಿಂತ ಸ್ವಲ್ಪ ನಾನೇನಾದ್ರೂ ಎಕ್ಸ್ಟ್ರಾ ಒಂದು ಚೇಂಜಸ್ ನೋಡ್ಕೊಂಡು ಮಾಡ್ಬಿಟ್ಟು ಮಾಡ್ತಿರ್ತೀನಿ. ಮನೆಯವ್ರಿಗೆ ಇಷ್ಟ ಆಗತ್ತಾ ಆ ತರ ಎಲ್ಲ? ಹೊಸ ಇಷ್ಟ ಆಗುತ್ತೆ, ಎನ್ಕರೇಜ್ ಮಾಡ್ತಾರೆ. ಓಕೆ ಓಕೆ. ಈಗ ಸ್ವಲ್ಪ ಬಿಸಿ ಅನ್ಸುತ್ತೆ. ಚಿಕ್ಕ ಮಗು ಅಂತ ಹೇಳಿದ್ರಲ್ವಾ? ಚಿಕ್ಕ ಮಗು. ಯಾರು ನೀವೇ ನೋಡ್ಕೊಳ್ಳೋದು ಮಗುನ? ಸೊ ಇಷ್ಟು ದಪ್ಪ ಇರ್ಬೇಕಾ ಅಥವಾ ತಿಳುನಾ ಇದು? ತುಂಬಾ ತಿಳು ಬೇಡ, ಸ್ವಲ್ಪ ದಪ್ಪದಾಗಿದ್ರೆ ಬಿಸ್ಕೆಟ್ ತರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ತೀರಾ ತೆಳುವಾದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಓಕೆ ಓಕೆ ಓಕೆ. ಮತ್ತೆ ತಾಯಿ ಮನೆ ಕಡೆ ಎಲ್ಲ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀನಿ. ಮಗು ಸ್ಕೂಲ್ಗೆ ಹೋಗ್ತಾಳಾ ಮಗಳು? ಮಗಳು ಸ್ಕೂಲ್ಗೆ ಹೋಗ್ತಿದ್ದಾಳೆ. ಈಗ ಯಾವ ಕ್ಲಾಸು? ಪ್ರಿ ಕೆಜಿ. ಪ್ರಿ ಕೆಜಿ ಅಷ್ಟೇ. ಓಕೆ ಓಕೆ. ಸೊ ಹಾಫ್ ಡೇ ಹೋಗ್ಬಿಟ್ಟು ಮನೆಗೆ ಬಂದ್ಬಿಡ್ತಾರಲ್ಲ? ಪ್ರಿ ಕೆಜಿ ಅಂದ್ರೆ 1 ಗಂಟೆಗೆ. ಮತ್ತೆ ಇಬ್ರು ನೋಡ್ಕೊಳ್ಳೋದಲ್ಲೇ ಟೈಮ್ ಆಗ್ಬಿಡುತ್ತಲ್ವಾ? ಚಿಕ್ಕ ಚಿಕ್ಕ ಮಕ್ಳಿದ್ದಾಗ ಅಮ್ಮಂದ್ರಿಗೆ ಬಿಸಿನೇ. ಏನಿಷ್ಟ ಮಗಳಿಗೆ? ಏನ್ ಬಾಕ್ಸಿಗೆಲ್ಲ ಏನು ಮಾಡ್ಕೊಡು ಅಂತ ಹೇಳ್ತಾ ಇರ್ತಾಳೆ? ಇವೆಲ್ಲ ತುಂಬಾ ಡಿಮಾಂಡಿಂಗ್ ಮಕ್ಳೇ ಅಲ್ವಾ? ಅಂತ ವೆರೈಟಿ ಬೇಕು ಅಂತ ಜಾಸ್ತಿ ಕೇಳ್ತಾಳೆ. ಏನ್ ಬಾಕ್ಸಿಗೆ ಏನ್ ತಿಂಡಿ ಮಾಡ್ತೀರಾ? ಯೂಶುವಲ್ ಆಗಿ ಮನೇಲೆ ತಿನ್ಸ್ಬಿಟ್ಟು ಕಳ್ಸಿ, ಬಾಕ್ಸ್ಗೆ ಹಣ್ಣು ಆ ತರದ್ದೇ ಜಾಸ್ತಿ ಹಾಕ್ತಿದ್ದೀನಿ. ಎಣ್ಣೆ ಐಟಮ್ ಎಲ್ಲ ಸ್ವಲ್ಪ ಕೊಡೋದು ಕಡಿಮೆನೆ. ಆರೋಗ್ಯಕ್ಕೆ ಒಳ್ಳೇದು ಅಲ್ಲ, ಆದ್ರೆ ಹೊರಗಡೆ ತಗೊಳೋದ್ಕಿಂತ ಮನೇಲೆ ಮಾಡಿದ್ರೆ ಬೆಟರ್ ಅಂತ. ಮನೇಲಾದ್ರೆ ತರಕಾರಿ ಹಣ್ಣು ಆ ತರದ್ದೇನು ತಿನ್ನಲ್ಲ ಅವಳು ಹೆಚ್ಚಾಗಿ. ಅದು ಬಾಕ್ಸ್ಗಾದ್ರೆ ಅಲ್ಲಿ ಎಲ್ಲ ಮಕ್ಳ ಜೊತೆ ತಿನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಮನೇಲೆ ಟಿಫನ್ ತಿನ್ಸ್ಬಿಟ್ಟು ಬಾಕ್ಸ್ಗೆ ಆ ತರ ಹಾಕ್ಬಿಟ್ಟು ಮತ್ತೆ ಟೀಚರ್ಸ್ ಅಲ್ಲಿ ಸ್ವಲ್ಪ ಗದರಿಸಿದ್ರೆ ತಿನ್ಕೊಂಡ್ಬಿಡ್ತಾರೆ. ಮನೇಲಿ ಊಟನೂ ಆಯ್ತು, ಬಾಕ್ಸ್ಗೆ ಹಣ್ಣು ತರಕಾರಿ ಮೊಳಕೆ ಕಾಳು ಆ ತರ ಎಲ್ಲಾನು ಬಾಡಿಗೆ ಪೌಷ್ಟಿಕಾಂಶನೂ ಸಿಕ್ಕಂಗಾಗತ್ತೆ ಅಂದ್ಬಿಟ್ಟು ಬಾಕ್ಸ್ಗೆ ಅದೇ ಹಾಕೋದು. ನಿಮ್ದು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಮೊಳಕೆ ಕಾಳು ಆಮೇಲೆ ತರಕಾರಿ ಸೊಪ್ಪೆಲ್ಲ ಜಾಸ್ತಿ ತಿಂತಿರಲ್ವಾ? ಹಸಿ ಸೊಪ್ಪು ಕಾಳು ತರಕಾರಿ ಜಾಸ್ತಿ. ಜೋಳದ ರೊಟ್ಟಿನೂ ಆರೋಗ್ಯಕ್ಕೆ ಒಳ್ಳೇದು. ಮಾಡ್ತೀರಾ? ದಿನ ಮಾಡ್ತೀರಾ? ದಿನಾಲೂ ಮಾಡ್ತೀನಿ. ದಿನ ನೀವೇ ಮಾಡದ? ನಾನು ಮಾಡ್ತೀನಿ, ಅತ್ತೆನೂ ಮಾಡ್ತಾರೆ. ಇಬ್ರಲ್ಲಿ ಯಾರು ಫ್ರೀ ಇರ್ತೀವೋ ಅವ್ರು ಮಾಡಿರ್ತೀವಿ, ಮಗು ಇರೋದ್ರಿಂದ. ಹೌದೌದು, ಮಗು ಇದ್ದರಿಂದ ಒಂದು ಫುಲ್ ಟೈಮ್ ಮಗು ಬಗ್ಗೆ ಏನದು ಫುಲ್ ಟೈಮೇ ಇರ್ಲೇಬೇಕು. ಆಯ್ತಾ? ಇವಾಗ ಅಂದ್ರೆ ನೀವು ಹೇಳಿದಾಗೆ ಸ್ವಲ್ಪ ತಿಕ್ಕಾಗೆ ದಪ್ಪನೆ ಮಾಡ್ಕೊಂಡಿದ್ದೀರಾ ಅಲ್ವಾ? ಯೂಶಲಿ ಕೆಲವ್ರು ನಾನು ನೋಡಿದೀನಿ, ನೀವು ತೆಳು ಮಾಡ್ತಾರೆ, ಅದಕ್ಕಿಂತ ನೀವು ಹೇಳಿದ್ರೆ ಬಿಸ್ಕೆಟ್ ತರ ಆಗತ್ತೆ. ಬಿಸ್ಕೆಟ್ ತರ ಆಗುತ್ತೆ. ಬಿಸ್ಕೆಟ್ ಕೊಡೋದ್ಕಿಂತ ಇದನ್ನೇ ಕೊಟ್ಬಿಟ್ಟು ಬಿಸ್ಕೆಟ್ ಅಂತ ಮಕ್ಳು ತಿಂದಿದ್ದಾಳ? ತಿಂದಿದ್ದಾಳೆ, ಇಷ್ಟ ಆಯ್ತು ಅವಳಿಗೂ. ಮತ್ತಿನ್ನೇನು ತಿಂಡಿ ಮಾಡ್ತೀರಾ ಬೇರೆ? ಹೆಚ್ಚಾಗಿ ಮಾಡೋದು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮಾಡೋದು. ಅಲ್ಲೆಲ್ಲ ಜಾಸ್ತಿ ಅಲ್ವಾ ಮಿರ್ಚಿ ಬಜ್ಜಿ ಜಾಸ್ತಿ? ಓಕೆ. ಇದೇನೇ ಕಟ್ ಮಾಡೋದು? ಕಟ್ ಮಾಡ್ಬೇಕು. ಯಾವಾಗ? ಸಾಯಂಕಾಲನ? ಮನೆಯವ್ರು ಏನ್ ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ತಾರಾ? ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲಿ? ಎರಿಕ್ಸನ್ ಬೈಪ್ನಳ್ಳಿ ಹತ್ರ. ಓಕೆ ಓಕೆ. ಸಾಫ್ಟ್ವೇರ್ ಅಲ್ಲಿ ಇದಾರಾ? ಸೊ ಎಷ್ಟು ಬೇಕು, ಯಾವ ಸೈಜ್ಗೆ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋದು. ಈಗ ಹಾಲೆಲ್ಲ ಹಾಕಿರ್ತೀರಾ? ಎಷ್ಟು 1-2 ದಿನ ಇಡ್ಬೋದಾ ಈ ತರ ಮಾಡಿ? ತೊಂದ್ರೆ ಇಲ್ವಾ? 8-10 ದಿನ ಇಟ್ರು ಏನೂ ಆಗಲ್ವಾ? ಏನೂ ಆಗಲ್ಲ. ಓಕೆ ಓಕೆ. ಈಗ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕು ಅಂದಾಗ ಈ ತರ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಅಲ್ಲಿ ಏನು ತಿಂಡಿ ಎಲ್ಲ ಮಕ್ಳಿರುವಾಗ ಎಸ್ಪೆಷಲಿ ಏನಾಗುತ್ತೆ, ತಂದೆ ತಾಯಂದ್ರು ಹೊರಗಡೆದೇ ಬಿಸ್ಕೆಟ್ ತಗೊಳ್ಳೋದು, ಚಿಪ್ಸ್ ತಗೊಳ್ಳೋದು, ಆತರ ಎಲ್ಲ ಮಾಡ್ತಾರೆ. ಅದೆಲ್ಲದಕ್ಕಿಂತ ಇದು ಬೆಟರ್ ನಿಜವಾಗ್ಲು. ಕೆಡೋದು ಇಲ್ಲ, ಬಾಕ್ಸ್ಗೆ ಹಾಕೊಂಡು ತೊಂದ್ರೆ ಇಲ್ಲ. ಹಾಲು ಹಾಕಿದ್ರು ಇರುತ್ತೆ, 10 ದಿನ ಡ್ರೈ ಅಲ್ಲೇ ಇರುತ್ತೆ ಇಟ್ಕೊಂಡು. ಓಕೆ. ಇದು ಕಟ್ ಮಾಡಿ ಎಣ್ಣೆಯಲ್ಲಿ ಕರಿಯೋದು ಮಾತ್ರ ಬಾಕಿ ಇರೋದಲ್ವಾ? ಈಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀರಾ ಅಲ್ವಾ? ಒಂಥರ ಬರ್ಫಿ ತರ ಕಾಣ್ತಾ ಇದೆ, ಚೆನ್ನಾಗಿ ದಪ್ಪ ಇದೆಲ್ಲ. ಇನ್ನೇನ್ ಮಾಡೋದು? ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದನ್ನ. ಹೌದಾ? ಓಕೆ. ಹಾಗಾದ್ರೆ ಒಲೆ ಹಚ್ಚಿ ಎಣ್ಣೆ ಇಟ್ಬಿಡಿ ಕಾಯ್ಬೇಕು. ಮಾಡಿದೀರಾ ಇದನ್ನ ಮನೇಲಿ? ಸುಮಾರು ಸಲ ಮಾಡಿದೀರಾ?
ಇದು ಎಣ್ಣೆ ಕಾದ್ಮೇಲೆ ಎಣ್ಣೆಯಲ್ಲಿ ಕರಿಯುವಂಥದ್ದಲ್ವಾ? ಮತ್ತೆ ಶಿಲ್ಪ ಇನ್ನೇನು ಹಾಡು ಹೇಳೋದು ಅಥವಾ ವಚನ ಹೇಳೋದು ಆ ಥರ ಎಲ್ಲ ಇದೆಯಾ? ಹೇಳ್ತಿದ್ರಾ ಅಥವಾ ಹೇಗೆ ಹೇಳ್ತೀರಾ? ಹೇಳ್ತಿದ್ದೆ ಮುಂಚೆ. ಅಂದ್ರೆ ಮುಂಚೆ ಅಂದ್ರೆ ಮದುವೆಗಿಂತ ಮುಂಚೆ ಹೇಳ್ತಿದ್ದೆ. ಈಗ ಬಿಸಿ. ಯಾವ್ದು ವಚನನೆಲ್ಲ ಗೊತ್ತಿತ್ತಾ ನಿಮ್ಗೆ? ಹೇಳ್ತಾ ಇದ್ರಾ? ಹೇಳ್ತಾ ಇದ್ದೆ. ಅಂದ್ರೆ ದೇವಸ್ಥಾನ ಇರೋದು ನಮ್ದು ಸುಗ್ರೇಶ್ವರ ಅಂತ. ಅಲ್ಲಿ ಸೋಮವಾರ ಒಂದ್ಸಲ ಭಜನೆ ಎಲ್ಲ ಮಾಡ್ತಾರೆ. ಅಲ್ಲೆಲ್ಲ ಹಾಡು ವಚನ ಆ ಥರದ್ದೆಲ್ಲ ಹೇಳ್ತಾ ಇದ್ದೆ ಮುಂಚೆ. ಈಗ ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಪುನಃ ಒಂದ್ಸತಿ ಸ್ಟಾರ್ಟ್ ಮಾಡಿ ಅಲ್ಲ ಅಲ್ವಾ? ಎಲ್ಲರೂ ಸ್ವಲ್ಪ ಮದ್ವೆ ಆಗಿ ಮಕ್ಕಳು ಅನ್ನುವಾಗ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀವಿ ಲೈಫಲ್ಲಿ. ಆಮೇಲೆ ಏನ್ ನಮ್ಗೆ ಆಸಕ್ತಿ ಇದೆಯೋ ಅದೊಂಚೂರು ಅವ್ರದ್ದೊಂದು ನಮ್ ಸ್ವಲ್ಪ ಒಂಚೂರು ಇಂಡಿಪೆಂಡೆಂಟ್ ಆಗಿ ಅವ್ರು ಬಿಟ್ಬಿಟ್ರೆ ಮತ್ತೆ ನೀವು ಇನ್ನು ಪುನಃ ಮಾಡ್ಬೋದು, ಪುನಃ ಸ್ಟಾರ್ಟ್ ಮಾಡೋದು ಎಲ್ಲಾನು. ಮದ್ವೆಗಿಂತ ಮುಂಚೆ ಎಲ್ಲ ವರ್ಕ್ ಮಾಡ್ತಾ ಇದ್ರಾ ಕೆಲ್ಸಕ್ಕೆ? ಆತರ ಏನಿಲ್ಲ, ಓದ್ ಮುಗಿದ ತಕ್ಷಣ ಮದ್ವೆ ಆಗ್ಬಿಡ್ತು. ಓಕೆ ಓಕೆ. ಮತ್ತೀಗ ಚಿಕ್ಕ ಮಗು ಅಂದ್ರೆ ಸ್ವಲ್ಪ ಗಮನ ಕೊಡಕ್ಕೂ ಬೇರೆದಕ್ಕೆ ಆಗೋದಿಲ್ಲ. ಸ್ವಲ್ಪ ಅವರೆಲ್ಲ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹೆಣ್ಮಕ್ಳು ಸ್ವಲ್ಪ ಏನ್ ಅವ್ರಿಗೆ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ಎಲ್ಲ ಪುನಃ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? ಇದೆ. ಸಂಗೀತದ ಬಗ್ಗೆನಾ ಅಥವಾ ಹೇಗೆ? ಯಾವ್ದು ನೋಡಿರ್ತೀನೋ ಅದನ್ನೆಲ್ಲ ಅದ್ರಲ್ಲಿ ಒಂದ್ ಸ್ವಲ್ಪ ಆದ್ರೂ ಟ್ರೈ ಮಾಡಿ ನೋಡ್ಬೇಕು ಅನ್ನೋದು ಜಾಸ್ತಿ ಇದೆ. ಅದ್ರಲ್ಲಿ ನನ್ಗೆ ಯಾವ್ದು ಸಫಿಶಿಯಂಟ್ ಯಾವ್ದು ಖುಷಿ ಅನ್ಸುತ್ತೋ ಅದ್ರಲ್ಲಿ ಹೆಚ್ಚಾಗಿ ಮುಂದೆ ಹೋಗೋದು. ಅದ್ ಯಾವ್ದು ನಿಮ್ಗೆ ಖುಷಿ ಅನ್ಸಿದ್ರದೇನು? ಯಾವ್ದು ಹವ್ಯಾಸ? ಹವ್ಯಾಸದ್ರಲ್ಲಿ ಕ್ರಾಫ್ಟ್ ವರ್ಕ್ ಅಲ್ಲೇ ಜಾಸ್ತಿ. ಏನ್ ನೋಡಿರ್ತೀನೋ ಅದನ್ನ ಮಾಡ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ. ಟೈಮ್ ಸಿಕ್ತಾಗೆಲ್ಲ ಮಾಡ್ತಾ ಇರ್ತೀನಿ. ಅಂದ್ರೆ ಮನೇಲೆಲ್ಲ ಏನು ಫ್ಲವರ್ಸ್ ಎಲ್ಲ ಇಡ್ತಾರೆ ಅಂತದೆಲ್ಲ ಅದೆಲ್ಲ ಮಾಡಿದೀರಾ? ಮನೇಲೆಲ್ಲ ಮಾಡಿಟ್ಟಿರ್ತೀರಾ? ಆಗಿದ್ಯಾ ನೋಡಿ? ಬೇಕಾದ್ರೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಒಂದ್ ಪೀಸ್ ಕಾಯ್ದಿದೆ. ಆಗಿದ್ಯಾ? ಇದನ್ನೇ ಬೇಕಾದ್ರೆ ಆಚೆ ಅಲ್ಲಿ ಇಟ್ಕೊಂಬಿಡಿ. ಹೀಗೆ ಎಷ್ಟಾಗುತ್ತೋ ಅದನ್ನ ಫುಲ್ ಒಂದೇ ಸತಿ ಹಾಕೊಂಡು ಇದು ಸ್ವಲ್ಪ ಯಾವ ಕಲರ್ ಒಂದು ಹೊಂಬಣ್ಣ ಬರ್ಬೇಕಲ್ಲ, ಸಣ್ಣ ಉರಿಯಲ್ಲೇ ಸಣ್ಣ ಉರಿಯಲ್ಲೇ ಆಗ್ಬೇಕಲ್ವಾ? ಇಲ್ದಿದ್ರೆ ಮೇಲೆ ಇದು ಕೆಂಪಾಗ್ಬಿಡುತ್ತೆ. ಫುಲ್ ಆಗತ್ತಾ? ದೊಡ್ಡ ಬಾಣ್ಲಿ ಇರೋದ್ರಿಂದ ಫುಲ್ ಹಾಕ್ತೀರಾ? ಆಗುತ್ತೆ. ಸಾಯಂಕಾಲ ತಿಂಡಿಗೆ ಆತರ ಮಾಡಿ ಇಟ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ? ಮಾಡಿ ಇಟ್ಕೋಬಹುದು. ಇದು ಎಷ್ಟು ದಿನ ಮನೇಲಿ ಮಾಡಿದಾಗ ಎಷ್ಟು ದಿನ ಇಟ್ಕೋತೀರಾ? 10-15 ದಿನದವರೆಗೂ ಇರುತ್ತೆ. ಏನು ಹೇಳಿದ್ರಿ. ಸೊ ಮನೇಲಿ ಒಂದು 10-15 ದಿನಕ್ಕೆ ಮಾಡಿ ಇಟ್ಕೋತೀರಾ? ಸೊ ಗೋಲ್ಡನ್ ಕಲರ್ ಬರುವವರೆಗೂ ಉರಿ ಇದು ಅಂದ್ರೆ ಚೆನ್ನಾಗಿ ಕರಿಬೇಕು ಎಣ್ಣೆಲ್ಲ. ಈ ಶಂಕರಪೋಳಲ್ಲಿ ಮೇನ್ ಆಗಿ ಅಂದ್ರೆ ಅಳತೆನೆ ಇಂಪಾರ್ಟೆಂಟು. ಬಿಸ್ಕೆಟ್ ತರ ಬರಬೇಕು ಅಂದ್ರೆ ಅದು ಹಾಲು, ಸಕ್ಕರೆ, ಡಾಲ್ಡಾ ಉಪಯೋಗಿಸಲ್ಲ ಅನ್ನೋರಾದ್ರೆ ತುಪ್ಪ ಉಪಯೋಗಿಸ್ಕೋಬಹುದು. ಅದು 3 ಒಂದೇ ಅಳತೆ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಅದೇ ನಾನು ಹೇಳಿದಾಗೆ ಕೆಲವ್ರಿಗೆ ತುಂಬಾ ಕಷ್ಟ. ಆದ್ರೆ ನಾನು ನೋಡಿದಾಗೆ ತುಂಬಾ ಬೇಗನೆ ಆಯ್ತು. ಒಂದು 15 ನಿಮಿಷದಲ್ಲಿ ಅಂದ್ರೆ ಮಾಡ್ಬಿಡ್ಬೋದಲ್ವಾ? ಮಾಡ್ಬೋದು. ಹಿಟ್ಟು ಇರುತ್ತೆ, ಹಿಟ್ಟನ್ನ ಕಲಸಿ ಟಕ್ ಟಕ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಏನೋ ಗೆಸ್ಟ್ ಬಂದ್ರು, ಮಕ್ಳಿಗೆ ಸಂಜೆ ತಿಂಡಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡ್ಬೋದು. ಅವಾಗ ಇಮಿಡಿಯೇಟ್ ಆಗಿ ಮಾಡ್ಬೋದು ಅಲ್ವಾ? ಕಡಿಮೆ ಸಮಯದಲ್ಲಿ ರುಚಿಕರವಾದದ್ದು. ಹೌದೌದು. ಆ ಥರ ಇನ್ನೇನಾದ್ರೂ ಇದೆಯಾ ನಿಮ್ದು ಕಡಿಮೆ ಸಮಯದಲ್ಲಿ ರುಚಿಕರ ಆದ ಬೇರೆ ತಿಂಡಿಗಳು ಮಾಡ್ತೀರಾ? ಬೇರೆ ತಿಂಡಿ ಹೆಚ್ಚಾಗಿ ಮಾಡೋದು ಬಜ್ಜಿನೇ ಜಾಸ್ತಿ ಹೆಚ್ಚಾಗಿ ಇಷ್ಟಪಡೋದು. ಯಾರಿಗೆ ಇಷ್ಟ ಬಜ್ಜಿ? ಮನೇಲಿ ಎಲ್ಲರೂ ತಿಂತಾರೆ, ಯಜಮಾನ್ರೊಬ್ರು ಬಿಟ್ಟು. ಹೌದಾ? ಅವ್ರಿಗೆ ಇಷ್ಟ ಇಲ್ಲದೆ ಮಾಡ್ತೀರಾ ನೀವು? ಎಲ್ಲರೂ ತಿಂತಾರೆ ಮನೇಲಿ, ಮಿಕ್ಕಿರೋರು ಅವರು ತಿಂತಾರೆ, ಬಟ್ ಕಡಿಮೆ. ನಮ್ಮೆಲ್ಲ ಕಂಪೇರ್ ಮಾಡಿದ್ರೆ ಅವ್ರದ್ದು ಕಡಿಮೆ. ಬಜ್ಜಿ ಇಷ್ಟ ಇಲ್ಲ ಅನ್ನೋರು ತುಂಬಾ ಕಡಿಮೆ, ನಿಜ ಹೇಳ್ಬೇಕಂದ್ರೆ. ಅದು ಹೇಗಿದ್ರು ಚೆನ್ನಾಗಿರುತ್ತೆ. ಇಷ್ಟಪಡ್ತಾರೆ, ಆದ್ರೆ ತಿನ್ನೋದ್ರಲ್ಲಿ ಸ್ವಲ್ಪ ಕಡಿಮೆ. ಓಕೆ ಓಕೆ. ಹಿಟ್ಟೆಲ್ಲ ಅದೇ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಾಡೋದಲ್ವಾ ಅದು ಬಜ್ಜಿ ಅಂದ್ರೆ? ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಯೂಸ್ ಮಾಡ್ಬಿಟ್ಟು ಮಾಡ್ತಾರೆ. ನೀವು ಅದು ಖಾರ ಮೆಣಸಿನ್ಕಾಯಿದು ಮಾಡೋದು ಜಾಸ್ತಿ. ಖಾರ ಮೆಣಸೆ ತಿಂದ್ಬಿಡ್ತೀರಾ? ಅವೆಲ್ಲ ಮೆಣಸಿನ ಪಕ್ಕದಲ್ಲಿ ಇಟ್ಬಿಟ್ಟು ಅದನ್ನ ಮಾತ್ರ ತಿಂತೀರಾ? ಇಲ್ಲ. ಓಕೆ ಓಕೆ. ಖಾರ ಜಾಸ್ತಿ ಬೇಕು ಅಂದ್ರೆ ಗುಡದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತಲ್ವಾ? ಇದು ಮಾಮೂಲಿ ಅಡ್ಗೆಗೆ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಉರಿ ಸ್ವಲ್ಪ ಕಡಿಮೆ. ಕಡಿಮೆಲ್ಲ ಇದೆ.
ಅದ್ರಲ್ಲೂ ಮಾಡ್ತೀರಾ ಆ ಮೆಣಸಿನಕಾಯಿ? ಯೂಶುವಲ್ ಆಗಿ ಇಲ್ಲಿ ಬೆಂಗಳೂರಲ್ಲೆಲ್ಲ ದಪ್ಪ ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ ಅಂತ ಮಾಡ್ತಾರೆ. ನಾವು ಅಡಿಗೆಗೆ ಯೂಸ್ ಮಾಡೋ ಮೆಣಸಿನಕಾಯಿಂದನೇ ಜಾಸ್ತಿ. ಅಲ್ಲೆಲ್ಲ ಸ್ವಲ್ಪ ಖಾರ ಖಾರ. ಓ, ನಾನು ದಪ್ಪ ಮೆಣಸು ಅಂತಾನೆ ಮಾತಾಡಿದೆ. ಇದು ಆ ಖಾರ ಮೆಣಸು ನಾವೇನು ಅಡಿಗೆಗೆ ಮಾಡೋ ಮೆಣಸಿನಕಾಯನ್ನೇ ತಿಂತೀರಾ ಮಾಡ್ಕೊಂಡು? ಅದನ್ನ ಮಧ್ಯ ಕೊಯ್ದ್ಬಿಟ್ಟು ಜೀರಿಗೆ ಉಪ್ಪು ಎಲ್ಲ ತುಂಬಿಟ್ಟು ಬಜ್ಜಿ ಮಾಡೋದು ಜಾಸ್ತಿ. ಓಕೆ ಓಕೆ. ಇದು ತೆಗಿಲ್ಲ ಆಗಿದೆಯಾ? ಓಕೆ. ಚೆನ್ನಾಗಿ ಪರಿಮಳ ಬರ್ತಾ ಇದೆ ಮೂಗಿಗೆ. ಮತ್ತೆ ಕಲರು ಚೆನ್ನಾಗಿ ಬಂತಲ್ವಾ? ಬಣ್ಣದ ಕಲರು ಒಳ್ಳೆ ಬಂದಿದೆ. ಕರೆಕ್ಟಾಗಿ ಬಂದಿದೆ. ಬಂದಿದ್ಯಾ? ನೀವು ಅಂದ್ಕೊಂಡಾಗೆ ಆಗಿದೆ. ರುಚಿ ನೋಡೋಣ. ಓಕೆ. ನೀವು ಹೇಳ್ದಾಗೆ ಇದು ನೋಡುವಾಗ ಬಿಸ್ಕೆಟ್ ತರ ಕಾಣ್ತಾ ಇದೆ. ಈ ದಪ್ಪ ಬಂದ್ಬಿಟ್ಟು ಈಗ ಮೈದಾ ಬದಲು ಗೋಧಿ ಹಾಕಿನೂ ಟ್ರೈ ಮಾಡ್ಬೋದಾ? ಮಾಡ್ಬೋದು. ಈಗ ಕೆಲವ್ರಿಗೆ ಒಂದು ಮೈದಾ ಅಂದ್ರೆ ಒಳ್ಳೇದು ಅಲ್ಲ ಅಂತಾನು ಇದೆ. ಸೊ ಅದಿಷ್ಟ ಇಲ್ಲ ಅಂತ ಹೇಳಿದ್ರೆ ಇದೇ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಒಳ್ಳೆ ಪರಿಮಳ, ಅದು ಘಮ ಘಮ. ಮನೆಯಲ್ಲಿ ಏನಾದ್ರು ಸ್ವೀಟ್ ಮಾಡ್ತಾ ಇದ್ದಾರೆ, ಅಮ್ಮ ಏನೋ ತಿಂಡಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಆ ಥರ. ವಿಭೂತಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಶಂಕರಪಾಳಿ, ಸಿಹಿಯಾದ ಶಂಕರಪಾಳಿ. ಓಕೆ. ಬಿಸಿ ಬಿಸಿಯಾದ ಶಂಕರಪಾಳಿ ಟೇಸ್ಟುಗೆ ಘಮ ಘಮ ಅಂತ ಬಂದಾಗಲೇ ಅಂದ್ಕೊಂಡೆ ರುಚಿ ಚೆನ್ನಾಗಿರುತ್ತೆ ಅಂತ. ನೋಡೋಕ್ಕೂ ತುಂಬ ಏನದು ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಿಸಿ ಇದೆ. ಅದ್ಭುತವಾಗಿ ಮಾಡಿದ್ದೀರಾ. ಗರಿ ಗರಿ ಮತ್ತು ಒಳಗೆ ಸ್ವಲ್ಪ ಸಾಫ್ಟು ಇದೆ. ಹೊರಗಡೆ ಗರಿ ಗರಿ ಇದೆ, ಒಳಗೆ ಸಾಫ್ಟ್ ಇದೆ. ಮಕ್ಕಳಿಗೆ ನಿಜ ಹೇಳ್ಬೇಕಂದ್ರೆ ಹೇಳಿ ಮಾಡಿಸಿದ್ದು. ಮತ್ತು ದಿಢೀರಂತನೂ ಮಾಡಿದ್ದೀರಾ. ನಿಜ ತುಂಬ ರುಚಿಯಾಗಿದೆ. ಬೇರೆ ಬೇರೆ ತುಂಬ ವೆರೈಟೀಸ್ ಆಫ್ ಏನದು ಈ ಶಂಕರಪಾಳಿ ತಿಂದಿದ್ದೀನಿ. ಇದೊಂದು ವಿಭಿನ್ನವಾಗೇ ಇದೆ, ತುಂಬ ಚೆನ್ನಾಗಿದೆ. ದಪ್ಪ ಇದೆಯಲ್ಲ ಅದು ಇನ್ನೂ ಒಳ್ಳೆ ಇದು ಕೊಟ್ಟಿದೆ. ಕೆಲವರು ತೆಳು ಮಾಡಿಬಿಡ್ತಾರೆ ನಾನು ತಿಂದಿರೋದು, ಆದರೆ ಅದು ಇಷ್ಟು ರುಚಿಯಾಗಲ್ಲ. ಸ್ವಲ್ಪ ಈ ತಿಕ್ನೆಸ್ಸನ್ನು ಕೂಡ ಮಾಡೋರು ಅನ್ಕೋಬೇಕು. ಎಲ್ಲ ತಾಯಂದರು ಇದನ್ನು ಮಾಡೋಕ್ಕೆ ಕಲೀಲೇಬೇಕು. ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟಲ್ಲಾದರೂ ಮಾಡಿಕೊಡ್ಬೇಕು. ತುಂಬ ರುಚಿಯಾಗಿದೆ. ಹಾಲು ಹಾಕಿರೋದು ಏನೋ ಅದಕ್ಕೆ ತುಂಬ ಒಂದು ಸ್ವಾದಿಷ್ಟ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ರುಚಿಯಾದ ಶಂಕರಪಾಳಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಒಂದು ಕಿರುಕಾಣಿ. ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಶರಣಾರ್ಥಿ. ಶರಣ.